ಅಂಕು ಸ್ಟಡಿ ಮೆಥಡ್. ಜಸ್ಟ್ ನಿಮಗೆ ಸರ್ ಇಲ್ಲಿ ಕಟ್ ಮಾಡಿ ನೆಕ್ಸ್ಟ್ ಸ್ಟಡಿ ಮೆಥಡ್. ನಿಮಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೇನೆ ಶಾರ್ಟ್ಲಿ, ಜಸ್ಟ್ 5 minutes ಸಾಕು. ಆದರೆ ಇದರ ಲೆಕ್ಚರ್ ನಾನು ಯೂಟ್ಯೂಬ್ದಲ್ಲಿದೆ. ಯು ವಿಲ್ ಗೆಟ್ ಅ ವಿಡಿಯೋ ಇನ್ 4 languages, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್. ದಟ್ ಈಸ್ ಅಂಕು ಸ್ಟಡಿ ಮೆಥಡ್. ಒಂದ್ಸಲ ಲೆಸನ್ ಓದಿದ್ರೆ ಮರಿದೇ ಇಲ್ಲ ಜೀವನದಲ್ಲಿ. That's here the procedure is that from first lesson, from first sentence, mostly on holidays, means Saturday afternoon and Sunday full day, use this technique. That is, go on reading one by one sentences. If you find any word or a group of words or the half the sentence or the full sentence important, then create a small question for that, means objective question answer. Then answer it in a very very short manner. Your answer may be in the form of yes or no, or in a single word. Use 2 words if necessary. At last use 3 words. Sometimes you can use half of the sentence or full sentence as answer. ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್ ಅನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಗೆ ಅನ್ಸ್ಬೋದು ಏನಂದ್ರೆ ಇದ್ರಾಗ ಅಂತದ್ದು ಸಿಂಪಲ್ ಇದೆಯಲ್ಲ ಅಂತ ಅನಿಸ್ಬೋದು, ಇದರಿಂದ ಏನಾಗ್ತದ. ಆದ್ರೆ ಹಾಗಲ್ಲ, ಇದರಲ್ಲಿ ಒಂದು ಸೂಪರ್ ಸೈಕಾಲಜಿಕಲ್ ಇಫೆಕ್ಟ್ ಇದೆ, ಪ್ರಾಕ್ಟಿಕಲ್ ಸ್ಟಡಿ ಇದೆ. ಹೇಗೆ ನೋಡಿ, ಥಿಯರಿಟಿಕಲಿ, ಪ್ರಾಕ್ಟಿಕಲಿ, ಸೈಕಾಲಜಿಕಲಿ ಸೂಪರ್ ಹಿಟ್ ಮೆಥಡ್ ಇದೆ. ಯಾಕೆ ಗೊತ್ತಾ, ಯಾವುದೇ ವ್ಯಕ್ತಿ ಏನಾದರೂ ಓದ್ಕೊಂಡು ಅರ್ಥ ಮಾಡಿಕೊಂಡು ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಬ್ರೇನ್ ಆ ಪಾಯಿಂಟ್ ಮೇಲೆ ಫೋಕಸ್ ಆಗುತ್ತೆ. ಹಾಗೆ ನೀವು ಆನ್ಸರ್ ಬರೀತಿರೋ ನಾರ್ಮಲಿ ಲೈಕ್ ನಾರ್ಮಲ್ ಬರೀದಿಲ್ಲ. ಅಂಡರ್ಸ್ಟ್ಯಾಂಡ್? ಆಮ್ ಐ ರೈಟ್? ಒಂದ್ಸಲ ಇವತ್ತು ಮನೆಗೆ ಹೋಗಿ ಮಾಡಿ ನೋಡಿ. ಇನ್ನ ದಟ್ ಈಸ್ ದ ಅಂಕು ಸ್ಟಡಿ ಮೆಥಡ್. Study by practical system. Study by hard work with smart work. ನಾನು ಇದಕ್ಕೆ ಹೆಸರು ಕೊಟ್ಟಿದ್ದೇನೆ. ಈ ಮೆಥಡ್ ಅಂಕು ಸ್ಟಡಿ ಮೆಥಡ್ ಅಂತ ವಿಡಿಯೋ ಇದೆ 4 ಭಾಷೆಯಲ್ಲಿ. ಇವತ್ತು ಮನೆಗೆ ಹೋಗಿ ಡೀಟೇಲ್ ಆಗಿ ನೋಡಿ. 40-45 minutes ಲೆಕ್ಚರ್ ಇದೆ. ಮನೇಲಿ ಒಂದು 2-3 ಸಲ ಕೇಳ್ಕೊಳ್ಳಿ. ನೀವು ಈ ಬುಕ್ಸ್ ಅವಲ್ಲ, ಈ ಬುಕ್ಸ್ ಎಕ್ಸೆಪ್ಟ್ ಮ್ಯಾಥ್ಸ್ 2 ಸ್ಯಾಟರ್ಡೇ 2 ಸಂಡೇಲಿ ಒಂದೊಂದು ಬುಕ್ ಪ್ರಾಕ್ಟಿಕಲಿ ಬಹ್ಯಾಟ್ ಆಗ್ತವೆ ಆಬ್ಜೆಕ್ಟಿವ್ ಫಾರ್ಮ್ದಲ್ಲಿ. ಅವನ್ನ ಮಿಕ್ಸಪ್ ಮಾಡ್ಕೊಂಡ್ರೆ ದೊಡ್ಡ ಕ್ವಶನ್ ಆನ್ಸರ್ ಆಗ್ತವೆ. ಒಂದ್ಸಲ ಮಾಡಿ ನೋಡಿ. 2 ಸ್ಯಾಟರ್ಡೇ 2 ಸಂಡೇ, ಒಂದೂವರೆ ದಿನ, ಓನ್ಲಿ 3 days. ನನ್ನ ಮಕ್ಕಳು 10 ವರ್ಷದಿಂದ ಹೈಸ್ಕೂಲ್ದಲ್ಲಿ ಇದ್ರು. ಈ ಬುಕ್ಸ್ ಇದೇ ಸಿಲೆಬಸ್. ಎವ್ರಿ ಸ್ಯಾಟರ್ಡೇ ಸಂಡೇ ಒಂದೊಂದು ಬುಕ್ ಖಾಲಿ ಮಾಡಿದ್ದಾರೆ. ಇಯರ್ಲಿ 20 hours ಸ್ಟಡಿ ಮಾಡಿದ್ರು ಎವ್ರಿ ಸಂಡೇ. ನಿಮಗೆ ಅನಿಸ್ಬೋದು ಏನೋಪ್ಪ ಇವ್ರು ಸರ್ ಇಷ್ಟೆಲ್ಲ ಹೇಳತ್ತಾರ, ಅವ್ರಿಗೇನೋ ಫೋರ್ಸೇಬಲಿ ಸ್ಟಡಿ ಮಾಡಿಸಿದ್ರು. ನೋ, ನಾನು ಹೇಳಿದೆ ಸ್ಟಡಿ ಮಾಡಿದ್ರೆ ಈಗ ಆಗ್ತದೆ. IAS ಆಗಬೇಕಾ, IPS ಆಗಬೇಕಾ, ಸೈಂಟಿಸ್ಟ್ ಆಗಬೇಕಾ, ಇವತ್ತು ದುಡಿ. ಪ್ರೈಮರಿ ಹೈಸ್ಕೂಲ್ ಎಕ್ಸ್ಟ್ರಾಆರ್ಡಿನರಿ ಡೇಸ್ ಫೋರ್ಸೇಬಲಿ ಅಲ್ಲ, ಫೋರ್ಸೇಬಲಿ ಏನೂ ಆಗೋದಿಲ್ಲ. ನಿಮ್ಮಲ್ಲಿ ಇಂಟ್ರೆಸ್ಟ್ ಇರಬೇಕು. ಇವತ್ತು ನಮಗೆಲ್ಲರೂ ಏನೇನೋ ದೊಡ್ಡ ಏನೇನೋ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಕಷ್ಟ. ನಮ್ಮ ಮಕ್ಕಳಾಗಲಿ, ನಮ್ಮ ಸ್ಟೂಡೆಂಟ್ಸು ಸ್ಟಡಿ ಮಾಡಿದ್ದಿದೆ, ನೀವು ಮಾಡ್ತಾ ಇದ್ದೀರಿ, ನಿಮ್ಮದು ರಿಸಲ್ಟ್ ಭಾಳ ಚೆನ್ನಾಗಿದೆ, ನಿಮ್ಮ ಸ್ಕೂಲ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೋ ಡೌಟ್ಸ್. ಇನ್ನೊಂದು ಚೂರು ನನ್ನಿಂದ ಏನಾದರೂ ನಿಮ್ಗೆ ಅನುಕೂಲ ಆಗ್ತಿದ್ರೆ, ನಮ್ಮ ವಿಡಿಯೋಸ್ದಿಂದ ಅನುಕೂಲ ಆಗ್ತಿದ್ರೆ ಒಂಚೂರು ನೋಡಿಕೊಂಡು ನಿಮ್ಮ ಟೀಚರ್ಸ್ ಅವ್ರು ಕೊಡೋದು, ನಿಮ್ಮ ಶಾಲೆಯವ್ರು ಕೊಡೋದು, ನಿಮ್ಮ ಪೇರೆಂಟ್ಸ್ ಕೊಡೋದು, ನೀವು ಸ್ವತಃ ಮಾಡೋದು, ಇದರ ಜೊತೆಗೆ ಈ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಆರ್ಡಿನರಿ ಆಗ್ತೀರಾ. ನನ್ನ ನಂಬರ್ ಕೂಡ ಇದೆ ಪ್ರಿನ್ಸಿಪಾಲ್ ಅವ್ರ ಕಡೆಗೆ, ನಿಮ್ಮ ಮ್ಯಾಥ್ಸ್ ಸರ್ ಅವ್ರಿಗೆ ಕೊಡ್ತಾ ಇದ್ದೇನೆ. ನೀವು ಬೇಕಾದ್ರೆ ಪರ್ಸ್ನಲಿ ಏನಾದರೂ ಕೇಳೋದಿತ್ತು, ಸ್ಟಡಿ ತೊಂದರೆ ಇತ್ತು, ನೀವು 7 to 9 ಈ ಸಮಯದಲ್ಲಿ ಸಾಯಂಕಾಲ ಫೋನ್ ಮಾಡಿನೂ ಕೇಳ್ಬೋದು. ಏನು ಯಾರು ಹೆದರೋ ಅವಶ್ಯಕತೆ ಇಲ್ಲ, ಎಲ್ಲವೂ ಇಲ್ಲಿಂದ ಪಿಕಪ್ ಆಗ್ತದೆ.
ಅದಕ್ಕೆ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಅಂಕು ಸ್ಟಡಿ ಮೆಥಡ್, ರೀಡಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಕ್ರಿಯೇಟಿವ್ ಕ್ವಶನ್, ಆನ್ಸರ್, ಇದನ್ನು ಮಾಡಿ. ಆಮೇಲೆ ಹ್ಯಾಂಡ್ ರೈಟಿಂಗ್. ಈಗ ಹ್ಯಾಂಡ್ ರೈಟಿಂಗಲ್ಲಿ ಟ್ರೈ ಮಾಡ್ಕೊಂಡು ಕೂಡೋದು ಬೇಡ. ನಿಮ್ಮ ಇಂಗ್ಲಿಷ್ ರೈಟಿಂಗ್, ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಎಕ್ಸ್ಟ್ರಾರ್ಡಿನರಿ ರೈಟಿಂಗ್ ಆಗ್ತದೆ. ನನ್ನ ವಿಡಿಯೋ ಇದೆ, ಅಂಕುಶ್ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್. ಹೆಸರು ಇಂಗ್ಲೀಷ್ ಇದೆ, ಆದರೆ ಎಲ್ಲ ರೈಟಿಂಗ್ ಯೂಸ್ ಆಗ್ತದೆ. ಟೆಕ್ನಿಕ್ಸ್ ಅವ, ಅದನ್ನು ವಿಡಿಯೋ ಇವತ್ತು ಹೋಗಿ ನೋಡ್ರಿ. ನನ್ನ ಯೂಟ್ಯೂಬ್ ಚಾನಲ್ ಫ್ರೀ ಆಫ್ ಕಾಸ್ಟ್ ಇದೆ, ಅಂಕುಶ್ ದುರ್ಗಿ. ಓನ್ಲಿ 2 words ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮೋಸ್ಟ್ಲಿ 3-4 ವಿಡಿಯೋಸ್ ನಿಮಗೂ ಕೂಡ, ಅಟ್ಲೀಸ್ಟ್ 3 ಆದರೂ ವಿಡಿಯೋಸ್ ನಿಮಗೂ ಬರ್ತಾ ಇದ್ದಾವ. ಇವತ್ತು ಹೋಗಿ ಇವತ್ತು ನೈಟ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ, ಅಂಕುಶ್ ದುರ್ಗಿ ಯೂಟ್ಯೂಬ್ ಚಾನಲ್ದಲ್ಲಿ ನೋಡಿ. ಬೇರೆ ಬೇರೆ ಬಹಳಷ್ಟು ವಿಡಿಯೋಸ್ ಇವೆ, ಎಲ್ಲ ನಿಮ್ಗೆ ಯೂಸ್ಫುಲ್ ಇವೆ, ನೋಡ್ಕೊಳ್ಳಿ. ಇನ್ನು ಗ್ರಾಮರ್ ವಿಡಿಯೋಸ್ ಇವೆ, ಅವು ನೋಡ್ಕೊಳ್ಳಿ. ಓಕೆ, ನಿಮ್ಮ ಶಿಕ್ಷಣ, ನಿಮ್ಮ ಸಂಸ್ಥೆಯ ಎಲ್ಲ ಹೆಡ್ಸ್ ಮತ್ತು ಪ್ರಿನ್ಸಿಪಾಲ್ರು, ಎಲ್ಲ ಸ್ಟಾಫ್ ಮೆಂಬರ್ಸ್, ಟೀಚಿಂಗ್, ನಾನ್ ಟೀಚಿಂಗ್, ಆಮೇಲೆ ತಾವೆಲ್ಲರೂ ಸೇರಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು. ಯಾರಾದರೂ ನಿಮ್ಮ ವಿಚಾರವನ್ನು ಹೇಳಬಹುದು. ಯಾರಾದರೂ ಸ್ಟೂಡೆಂಟ್ಸ್ ಜಸ್ಟ್ ಒಂದೊಂದು ನಿಮಿಷದಲ್ಲಿ ಹೇಗೆ ಅನ್ನಿಸ್ತಾ ಇರೋದು ಯಾರಾದರೂ ಬಂದು ಹೇಳ್ತೀರಾ? ಎನಿ ಸ್ಟೂಡೆಂಟ್ಸ್ ಹೇಗೆ ಅನಿಸಿದೆ ನಿಮ್ಗೆ? ಹೇಗೆ ಇದ್ರ ಯೂಸ್ ಆಗ್ತದ ಇಲ್ಲ? ಯಾರು ಹೇಳ್ತೀರಾ? ಅರ್ಥವಿದೆ? ಎಸ್, ಕಮ್ ಆನ್, ಬಿ ಕ್ವಿಕ್. ರೆಸ್ಪಾನ್ಸ್ ಫ್ರಮ್ ಯು. ಎಸ್, ಬೇಗ ಬನ್ನಿ. ಯಾರಾದರೂ ಹೇಳೋರಿದ್ರೆ ಎಸ್ ಪ್ಲೀಸ್. ಆನ್ಸರ್ ಕೊಟ್ಟಿದ್ರೆ ಎಲ್ಲರೂ ಒಳ್ಳೆ. ಓಕೆ, ಯಾರು ಹೇಳ್ತೀರಾ? ಬನ್ನಿ ಯಾರಾದರೂ. ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಒಬ್ಬರು ಬಾಯ್ಸ್ ಆ್ಯಂಡ್ ಒಬ್ಬರು ಗರ್ಲ್ಸ್. ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಬನ್ನಿ ಬನ್ನಿ. ಏನು ಅನಿಸಿದ್ದೀರಿ? ಯಾರಾದರೂ ಬನ್ನಿ. ಹಾಂ, ಬೇಗ ಬೇಗ ಬರಬೇಕು, ಟೈಮ್ ವೇಸ್ಟ್ ಮಾಡಿ. ಎಸ್, ಜಸ್ಟ್ ಕಮನ್ ಕಮನ್, ಬೇಗ ಬೇಗ ಬನ್ನಿ ಬನ್ನಿ ಬನ್ನಿ. ಯಾರಾದರೂ ಬನ್ನಿ. ಎಸ್, ಕಮನ್, ಬೇಗ ಬೇಗ, ಫಾಸ್ಟ್. ಎಸ್, ಬನ್ನಿ. ಇಲ್ಲಿಂದ ಯಾರಾದರೂ ಬನ್ನಿ 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 ಅಮ್ಮ, ಬನ್ನಿ. ಏನು ಅನಿಸಿದೆ ಹೇಳಿ, ಜಸ್ಟ್ ನಾರ್ಮಲ್ ಆಗಿ. ಎಸ್, ಕಮಾನ್ ಕಮಾನ್. ಎಸ್, My name is Priya Jaya from class 7. Our school name is Anivel International School, Panishwar. Taluka. From NK Obli. Yes. And Jilla. Jilla is district Belgaum. Yes. How do you feel about this technique? Very interested and very special, sir. Yes. And very easy, sir. Thank you. Thank you. Thank you very much. My name is Arsan. My name is Arsan. I am from Hireval. My school name is Anivel International School. Okay. It is very easy for the class. It is very interesting and easy. We can learn it easily. Yes. Which class is? I am from 9th standard. 9th standard. Okay. Okay. Is there any problem? No sir, it is easy and simple. Yeah. No problem. Okay. Means no news is good news. No problem is good news. Okay. Good. It is easy. Yes. Thank you. Thank you. Thank you. Yes. Yes. Please, Mass sir, your words, please. Good morning, everyone. My name is Akshata Shakariola Patil. I am from Keliko, and I am studying in 9th standard. We find very easy this method, and we like to inculcate it in our day-to-day life. And now I am feeling that maths is very easy. Thank you so much for your precious time, sir. Thank you so much. Yes, please. Math sir, especially.
ಅಲ್ಲ ಈಸಿ ಅನಿಸಿದೆ ಅಥವಾ ಸುಮ್ಮನೆ ನಾವು ಕೇಳ್ತಾ ಇದ್ದೀವಿ ಅಂತ ಈಸಿ ಅಂತ ಹೇಳ್ತಾ ಇದ್ದೀರಾ? ಈಸಿ ಅನಿಸಿದೆ. Good morning, one and all. In a competitive world, time management is very important. With the help of Vedic maths, we can maintain the time. We can solve the problems very easily and very efficiently. With the help of that word, we can solve all the problems in a less amount of time. Thank you, sir. Thank you for your guidance. Thank you so much. I am Ganachari, teaching mathematics in Honeywell International School, Parishwa. And thank you, sir. This is a really good tricks. We enjoyed a lot in our class, and it was very helpful for our students and for the teachers. Thank you. Thank you very much. Morning, students. Let me introduce. I am Dr. Anil Kumar, Principal of Honeywell International School. Let me share my views. Looking at sir's confidence, the courage, the way he deals with the things, especially in solving mathematics. Easy tricks, especially with mathematics and science. Hope this session was very informative and very meaningful. Was it? Very informative? Hope you all inculcate in your further studies? Yes? So on behalf of management and all the staff members, I convey my sincere thanks to Durgesh sir for sharing his valuable experience with the latest tricks, methods, especially in mathematics and science, and even in English too. Thank you very much, sir. Thank you. Okay, thank you, sir. Okay, stop now. ನೋಡು ನೀ ಹಂಗೆ ನೋಡಿ ನಾವು ಮಾಡ್ತೀನಿ ಮತ್ತೆ ತರೋರ ಎಲ್ಲ ಹೋಗ್ತೀನಿ फोटो